ನಮಸ್ಕಾರ ಎಲ್ರಿಗೂ ಸರ್, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. RCB ಫೈನಲ್ಗೆ ಹೌದು, ಎಲ್ರಿಗೆ ಗೊತ್ತುಂಟು. ತುಂಬಾ ಲೇಟ್ ಆಗಿ ವಿಡಿಯೋ ಮಾಡ್ತೇನೆ. ಕಾರಣ ಎಂತ ಅಂತಂದ್ರೆ, ನಾವು RCB ವಿನ್ ಆಗ್ತದೆ ಅಂತ ಅಂದುಕೊಂಡೇ ಇರಲಿಲ್ಲ. ನಿದ್ದೆ ಲಾಸ್ಟ್ 3 ಓವರಿಗೆ ಮುಂಬೈಗೆ 20 ರನ್ ಹೊಡಿಲಿಕ್ಕೆ ಇರುವಾಗ, ಇದು ಅಪರೂಪಕ್ಕೆ ಟಕ್ ಅಂತ ಚಾನಲ್ ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ ಮಾತಾಡ್ತಿರೋದಾಯ್ತಾ. 3 ಓವರಿಗೆ 20 ರನ್ ಬೇಕು, ಮುಂಬೈಗೆ 7 ವಿಕೆಟ್ ಕೈಯಲ್ಲಿ ಉಂಟು, ಅದು ಸಹ ಹರ್ಮನ್ ಪ್ರೀತ್ ಕೌರ್ ಎಲ್ಲ ಆಡ್ತಾ ಇದ್ದಾರೆ ಅಂತ ಅಂದಾಗ ನಾನು TV ಆಫ್ ಮಾಡಿ ಮಲಗಿದೆ. ಇಲ್ಲ, ವಿನ್ ಎಲ್ಲ ಆಗ್ಲಿಕ್ಕೆ ಆಗುದಿಲ್ಲ. ಅಯ್ಯೋ, ಈ IPL ಅಲ್ಲಿ ಫಸ್ಟ್ ಟೈಮ್ ಮ್ಯಾಚ್ ನೋಡ್ತಾ ಇದ್ದೇನೆ, ವುಮೆನ್ಸ್ ಮ್ಯಾಚ್ ನೋಡ್ತಾ ಇದ್ದೇನೆ, RCB ಹೇಗೂ ಫೈನಲಿಗೆ ಹೋಗ್ತದೆ, ಸಪೋರ್ಟ್ ಮಾಡುವ ಹಾಗೆ ಹೀಗೆ ಅಂತ ಕೂತ್ಕೊಂಡ್ರೆ ನಾ TV ಹಾಕಿ ಬರ್ದಿತ್ತೋ ಏನೋ, ವಿನ್ ಆಗ್ತಿದ್ರೆ ಏನೋ ಅಂತ ಮಲಗಿದೆ. ಇವತ್ತು ವೀಕೆಂಡ್ ಅಲ್ಲ, ಲೇಟ್ ಎದ್ದು ಈಗ ಸೋಷಿಯಲ್ ಮೀಡಿಯಾ ಎಲ್ಲ ನೋಡ್ತೇನೆ, RCB ಫೈನಲಿಗೆ ಹೋಗಿದೆ ಮಾರ. ಅಂದ್ರೆ ಅಂತಂದ್ರೆ ಹಾಗೆ ಅಲ್ಲ, ನಾನು ಯಾಕೆ TV ಆಫ್ ಮಾಡಿದೆ ಅಂತ. ಕಂಗ್ರ್ಯಾಚುಲೇಷನ್ಸ್ RCB. ನೋಡಿ, ಕಾಕತಾಳೀಯ ಹೇಳೋದು ಇದಕ್ಕೆ ಅದು, ಬಟ್ ಎಂತಾಗ್ತದೆ ಅಂತೆಲ್ಲ ಹೇಳಿಕ್ಕಾಗೋದಿಲ್ಲ. ಕಾಕತಾಳೀಯ ಏನು ಅಂತಂದ್ರೆ, ಮೆನ್ಸ್ IPL ಈಗ ಏನು ಉಂಟಲ್ಲ, ಅದರ 2ನೇ ಆವೃತ್ತಿಯಲ್ಲಿ ಫಸ್ಟ್ ಸೀಸನ್ ಅಲ್ಲಿ RCB ಏನಾಗಿತ್ತು, ಲಾಸ್ಟ್ ಬಟ್ 1 ಪ್ಲೇಸಲ್ಲಿ ಇತ್ತು. ಲಾಸ್ಟ್ ಪ್ಲೇಸಲ್ಲಿ ಇದ್ದದ್ದು ಡೆಕ್ಕನ್ ಚಾರ್ಜರ್ಸ್. ಕೊನೆಗೆ ಎಂತಾಯ್ತು, ಸೆಕೆಂಡ್ ಸೀಸನ್ ಅಲ್ಲಿ ಫೈನಲಿಗೆ ಹೋದ ತಂಡಗಳು ಯಾವುದು ಅಂತಂದ್ರೆ ಡೆಕ್ಕನ್ ಚಾರ್ಜರ್ಸ್ ಮತ್ತೆ RCB. DC ಅಂತ ಇಟ್ಕೊಳ್ಳುವ, ಡೆಕ್ಕನ್ ಚಾರ್ಜರ್ಸ್. ಈಗ ಅದು SRH ಆಗಿದೆ, ಸನ್ರೈಸರ್ಸ್ ಹೈದರಾಬಾದ್ ಆಗಿದೆ. ವುಮೆನ್ಸ್ IPL ಅಲ್ಲಿ ನಮ್ಮ ಗಂಡಸರ ತರ ಹೆಂಗಸರ ತಂಡ ಸಹ ಸೀಸನ್ 1 ಅಲ್ಲಿ ಲಾಸ್ಟ್ ಬಟ್ 1 ಪ್ಲೇಸಲ್ಲಿ ಇತ್ತು. 5 ತಂಡದಲ್ಲಿ 4ನೇ ಸ್ಥಾನ RCB ವುಮೆನ್ಸ್ ಪಡೆದುಕೊಂಡಿದ್ರು. ಈಗ ಸೀಸನ್ 2 ಅಲ್ಲಿ ಫೈನಲ್ ಆಡ್ತಾ ಇರುವ ತಂಡಗಳು ಯಾವುದು, DC ವರ್ಸಸ್ RCB. ಬಟ್ DC ಅಂತಂದ್ರೆ ಡೆಕ್ಕನ್ ಚಾರ್ಜರ್ಸ್ ಅಲ್ಲ, ಡೆಲ್ಲಿ ಕ್ಯಾಪಿಟಲ್ಸ್. ಒಟ್ಟಿನಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ ನೋಡಿದಾಗ ಸೇಮ್ ಅಂತ ಅನಿಸ್ತದೆ, DC RCB ಅಂತ. ಬಟ್ ಅಂದ್ರೆ ಅಲ್ಲಿಗೆ ನಾನು ಸ್ಟಾಪ್ ಮಾಡ್ತೇನೆ. ಫೈನಲ್ ಅಲ್ಲಿ ಏನಾಗಿತ್ತು ಅಂತ ಗೊತ್ತುಂಟು, ಸೀಸನ್ 2 IPL ಮೆನ್ಸ್ ಇದರಲ್ಲಿ ಏನಾಗಿತ್ತು ಅಂತೆಲ್ಲ ಗೊತ್ತುಂಟು. ಸೊ ಆದ್ರಿಂದ ನಾನು ಫುಲ್ ಸ್ಟಾಪ್ ಇಟ್ಟಿದ್ದೇನೆ. ನಂಗೆ ಎಂತ ಗೊತ್ತಿಲ್ಲ, ನಾನು ಎಂತ ಹೇಳಲೇ ಇಲ್ಲ. ಕಂಗ್ರ್ಯಾಚುಲೇಷನ್ಸ್, ಭಾರಿ ಖುಷಿ ಆಯ್ತಪ್ಪ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತ RCB, ಅಂದ್ರೆ ನಾನು RCB ಅಂತಂದ್ರೆ ವುಮೆನ್ಸ್ ಅಂತ ಈಗ ಇಟ್ಕೊಳ್ಳಿ ಆಯ್ತಾ. ಪ್ರತಿ ಸಲ ವುಮೆನ್ಸ್ RCB ಅಂತ ಹೇಳೋದಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತ RCB ಹೊಡ್ಲಿಕ್ಕೆ ಆದದ್ದು ಕೇವಲ 135 ರನ್ನಿಗೆ 6 ವಿಕೆಟ್. ಮತ್ತೊಮ್ಮೆ ನಮ್ಮ ಪೆರ್ರಿ ಅಕ್ಕ ಲಾಸ್ಟ್ ಮ್ಯಾಚ್ ಅಲ್ಲಿ ಏನು 6 ವಿಕೆಟ್ ತೆಗೆದಿದ್ರು, ಹಾಗೆ ಇದರಲ್ಲಿ ಸಹ ಪಾಪ ಆಲ್ರೌಂಡರ್ ಪ್ರದರ್ಶನ ನೀಡ್ಕೊಂಡು ಬಂದ್ರು. ಅವರು ಗಟ್ಟಿಯಾಗಿ ನಿಂತರು, 68 ರನ್ ಹೊಡೆದ್ರು. ಬಿಟ್ರೆ ಬೇರೆಯವ್ರು ಯಾರು ಸಹ ಒಂದು ಆ ಥರದ ಇನ್ನಿಂಗ್ಸ್ ಆಡ್ಲಿಲ್ಲ. ಅಲ್ಪ ಸ್ವಲ್ಪ ಮೇ ಬಿ ರಿಚಾ ಘೋಷ್ ಸ್ವಲ್ಪ ಟ್ರೈ ಮಾಡಿದ್ರು ಸಪೋರ್ಟ್ ಕೊಡ್ಲಿಕ್ಕೆ, ಬಟ್ 135 ಅದು ಸಹ ಮುಂಬೈ ಎದುರು ಇದು ಹೋಯ್ತಂತವೇ ಅಂದ್ಕೊಂಡದ್ದು. ಅದಕ್ಕೆ ಕರೆಕ್ಟ್ ಆಗಿ ಮುಂಬೈದ ಇನ್ನಿಂಗ್ಸ್ ಸ್ಟಾರ್ಟ್ ಆಯ್ತು. ಫಸ್ಟ್ ಸ್ವಲ್ಪ ಫಾಸ್ಟ್ ಆಗಿ ಆಡಿದ್ರು, ಮಿಡ್ಲಲ್ಲಿ ಒಂದು 3 ವಿಕೆಟ್ ಬಿತ್ತು. ಅದಾದ್ಮೇಲೆ ಎಂತ ವಿಕೆಟ್ ಬೀಳಲಿಲ್ಲ, ಎಂತ ಸಹ ಇಲ್ಲ. ಕೊನೆಗೆ ಯಾವ ಸ್ಥಿತಿ ನಿರ್ಮಾಣ ಆಯಿತು ಅಂತಂದ್ರೆ 3 ಓವರ್ಗೆ 20 ರನ್ ಬೇಕು. ನಾನು ಅಲ್ಲಿಂದ TV ಆಫ್ ಮಾಡಿದೆ. ಮತ್ತೆ ಈಗ ಎದ್ದು ಎಲ್ಲ ಬಾಲ್ ಟು ಬಾಲ್ ನೋಡಿದೆ, ಆ ಲಾಸ್ಟ್ 3 ಓವರ್ ಹೇಗಿತ್ತು ಅಂತ. 3 ಓವರ್ಗೆ 20 ರನ್ನು, 7 ವಿಕೆಟ್ ಕೈಯಲ್ಲಿ ಉಂಟು. ಸೊ ಎನಿ ಟೈಮ್ ಬ್ಯಾಟಿಂಗ್ ಮಾಡ್ತಿರುವ ತಂಡವೇ ವಿನ್ ಆಗ್ತದೆ, ವಿಕೆಟ್ ಎಲ್ಲ ಕೈಯಲ್ಲಿರುವಾಗ. ಸೊ ಏನಾಯ್ತು ಅಂತಂದ್ರೆ 17ನೇ ಓವರ್ ಹಾಕ್ಲಿಕ್ಕೆ ಬಂದಂತ ಶ್ರೇಯಾಂಕ ಪಾಟೀಲ್ ಬಗ್ಗೆ ಹೇಳಲೇಬೇಕು. ಫಸ್ಟ್ 4 ಮ್ಯಾಚ್ ಹಾರಿಬಲ್. ಏನು ಬೌಲಿಂಗ್ ಹಾಕ್ಲಿ, ಎಂತ ಸಹ ಇಲ್ಲ. ಕೊನೆಗೆ ಮತ್ತೆ 2 ಮ್ಯಾಚ್ಗೆ ಇರಲಿಲ್ಲ. ಮೇ ಬಿ ಇಂಜುರಿಯಿಂದ ಸೈಡಿಗೆ ಇಟ್ಟಿದ್ರೆ ಏನಂತ ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ 2 ಮ್ಯಾಚಿಗೆ ಇರಲಿಲ್ಲ. ಕೊನೆಗೆ ಲಾಸ್ಟ್ 2 ಮ್ಯಾಚಸ್ ಅಲ್ಲಿ ಸೂಪರ್ ಆಗಿ ಬೌಲ್ ಹಾಕಿದ್ರು ಮಾರ. ಸೀರಿಯಸ್ಲಿ, ಡೆಲ್ಲಿ ಮೇಲೆ ನಾವು 1 ರನ್ನಿಂದ ಸೋತಿದ್ದೆವು, ನೆನ್ಪುಂಟಲ್ಲ. ರಿಚಾ ಘೋಷ್ ಗಳಗಳ ಎಲ್ಲ ಹತ್ತೋದೆಲ್ಲ ನೆನ್ಪುಂಟು ಎಲ್ರಿಗೆ ಸಹ. ನಾನು ಮ್ಯಾಚ್ ಫಾಲೋ ಮಾಡ್ತೇನೆ, ಇಲ್ಲ ಅಂತಲ್ಲ, ವಿಡಿಯೋ ಮಾಡಲಿಲ್ಲ ಅಷ್ಟೇ ಆಯ್ತಾ. ರಿಚಾ ಘೋಷ್ ಹತ್ತೋದೆಲ್ಲ ಗೊತ್ತುಂಟಲ್ಲ. ಸೊ ಆ ಮ್ಯಾಚಲ್ಲಿ ಶ್ರೇಯಾಂಕ ಪಾಟೀಲ್ ಸೂಪರ್ ಆಗಿ ಬೌಲ್ ಹಾಕಿದ್ರು. ಬೌಲಿಂಗ್ ಅಂತ ಬಂದಾಗ 20ನೇ ಓವರ್ ಹಾಕಿದ್ದು ಶ್ರೇಯಾಂಕ ಪಾಟೀಲ್ ಆಗಿತ್ತು. ಒಟ್ಟು 4 ಓವರ್ಗೆ 26 ರನ್ನಿಗೆ 4 ವಿಕೆಟ್ ತೆಗೆದಿದ್ರು. ನೆಕ್ಸ್ಟ್ ಈಗ ಮೊನ್ನೆ ಮುಂಬೈ ಮೇಲೆ ನಾವು ಲೀಗ್ ಹಂತದ ಕೊನೆಯ ಮ್ಯಾಚಲ್ಲಿ ಮುಂಬೈ ಮೇಲೆ ವಿನ್ ಆಗಿದ್ದೇವಲ್ಲ, ಆ ಮ್ಯಾಚಲ್ಲಿ ಸಹ ಪೆರ್ರಿ 6 ವಿಕೆಟ್ ತೆಗೆದ್ರೆ ಶ್ರೇಯಾಂಕ ಪಾಟೀಲ್ 1 ಓವರ್ಗೆ 1 ವಿಕೆಟ್ ತೆಗೆದಿದ್ರು. ಸೊ ಲಯಕ್ಕೆ ಬಂದಿದ್ರು. ಬಟ್ ನಿನ್ನೆ ಹಾಕಿದಂತ ಬೌಲಿಂಗ್ ಉಂಟಲ್ಲ ಶ್ರೇಯಾಂಕ ಪಾಟೀಲ್, ಎಸ್ಪೆಷಲಿ ಆ ಒಂದು 18ನೇ ಓವರ್ ಫಸ್ಟ್ ಬಾಲ್ ನೋಡಿದೆ, ರಿಚಾ ಘೋಷ್ ಸ್ಟಂಪ್ ಔಟ್ ಮಿಸ್ ಮಾಡಿದ್ರು. 17.1 ಓವರ್ ಸ್ಟಂಪ್ ಔಟ್. ಹರ್ಮನ್ ಪ್ರೀತ್ ಕೌರ್ ಇದು ಮಿಸ್ ಮಾಡಿದ ಕೂಡಲೇ ಅಂತ ನಾನು ಇದು TV ಆಫ್ ಮಾಡಿದೆ. ಬಿಕಾಸ್ ಇಂಥ ಒಂದು ಚಾನ್ಸ್ ಸಿಕ್ಕಿತ್ತು ಹರ್ಮನ್ ಪ್ರೀತ್ ಕೌರ್ ಇದು ರಿಚಾ ಘೋಷ್ ಸ್ಟಂಪ್ ಔಟ್ ಮಿಸ್ ಮಾಡಿದ್ರಲ್ಲ ಅಂತ ನಾನು
ಟಿ ವಿ ಆಫ್ ಮಾಡಿದ. ಅದಾದಮೇಲೆ ಆ ಓವರಲ್ಲಿ ಬಂದಂಥ ರನ್ ಕೇವಲ 4 ರನ್. ಫಸ್ಟ್ ಬಾಲ್ ಡಾಟ್, ಮತ್ತೆ 4 ಬಾಲು 1-1-1-1. ಲಾಸ್ಟ್ ಬಾಲಿಗೆ, ಆ ಓವರ್ದು ಲಾಸ್ಟ್ ಬಾಲಿಗೆ ಔಟ್ ಆದರು. ಹರ್ಮನ್ ಪ್ರೀತ್ ಕೌರ್ ಅವರು ಔಟ್ ಆದರು. ಸೊ ಅವಾಗ ಎಂತಾಯ್ತು, 18 ಬಾಲ್ 20 ಅಂತ ಇದ್ದದ್ದು 12 ಬಾಲಿಗೆ 16. ಆದ್ರೆ ಸಹ ಇಟ್ ಈಸ್ ಗೆಟ್ಟೆಬಲ್, ಇನ್ನೂ ಸಹ 6 ವಿಕೆಟ್ ಕೈಯಲ್ಲಿ ಉಂಟು, ಹಾಗೆ ಹೀಗೆ ಅಂತ. ನೆಕ್ಸ್ಟ್ ಬೌಲ್ ಹಾಕ್ಲಿಕ್ಕೆ ಬಂದದ್ದು ಸೋಫಿ. ನನಗೆ ಅವರ ಅಂದ್ರೆ ಪೂರ್ತಿ ಹೆಸರು ಪ್ರೊನೌನ್ಸ್ ಮಾಡ್ಲಿಕ್ಕೆ ಬರುದಿಲ್ಲ. ಇಬ್ರು ಸೋಫಿ ಇದ್ದಾರೆ, ಒಂದು ಸೋಫಿ ಡಿವೈನ್, ಇನ್ನೊಂದು ಈ ಸೋಫಿ. ಈ ಸೋಫಿ ಡಿವೈನಿಗೆ ಎಲ್ಲರೂ ಸಹ ದೊಡಮ ಅಂತ ಕರೀತಾರಲ್ಲ, ಸೊ ಅವ್ರು ದೊಡ್ಡಮ್ಮ, ಇವ್ರು ಚಿಕ್ಕಮ್ಮ. ಸೊ ಸೋಫಿ ಸಹ ಹಾಗೆ ಸೂಪರ್ ಆಗಿ ಬಾಲ್ ಹಾಕಿದ್ರು. ಅವರು ಸಹ ಕೊಟ್ಟದ್ದು 4 ವಿಕೆಟ್, ಅಲ್ಲಿ 1 ವಿಕೆಟ್ ಹೋಯ್ತು, ಅಂದ್ರೆ 4 ರನ್ 1 ವಿಕೆಟ್ ಹೋಯ್ತು. ಸೊ 18 ಬಾಲ್ 20 ಅಂತ ಇದ್ದದ್ದು 1 ಓವರ್ಗೆ 12 ರನ್. ಆಗ ಬಾಲ್ ಹಾಕ್ಲಿಕ್ಕೆ ಬಂದದ್ದು ಇನ್ನೊಂದು ಸ್ಪಿನ್ನರ್ ಆಶಕ್ಕ ಕೇರಳದವರು ಅಂತ ಅಂದ್ಕೊಂಡಿದ್ದೆ, ಹೌದು, ಆಶಾ ಸೋಬಣ್ಣ. ಸೊ ಕೇರಳದವರು 12 ರನ್ ಡಿಫೆಂಡ್ ಮಾಡೋದು. ಆವಾಗೊಂದು ಸ್ವಲ್ಪ RCBಗೆ ಇದು ವಿನ್ ಆಗ್ಬೋದು ಅಂತ ಕಾಣ್ತದೆ ಮಾರ್ರೆ ಅಂತ ಒಂದು RCB ಪಾಳೆಯದಲ್ಲಿ ಹರುಷ ಉಕ್ಕಿ ಬಂದಿರ್ಬೋದು ಫ್ಯಾನ್ಸ್ ಮನದಲ್ಲಿ ಸಹ. ಅದಕ್ಕೆ ಕರೆಕ್ಟಾಗಿ ನಡೆದುಕೊಂಡ್ರು. ಬಟ್ ಆ ಕಡೆಯಿಂದ ಒಂದು ಭಯಾನಕ ಇದು ಎಂತ ಪೇರ್ರ ಅದು ನಂಗೆ ಈಗ ನೆನಪೋಯ್ತು ಮಾರ್ರೆ, ಹೆಸರು ಇಷ್ಟೊತ್ತು ನೆನಪಿತ್ತು. ಅವರೇ ಮೇನ್ ಪ್ಲೇಯರ್ ಆಗಿತ್ತು. ಮತ್ತೆ ಅವ್ರದ್ದು ಮೇನ್ಲಿ ಅಂದ್ರೆ ಹಾರ್ಡ್ ಹಿಟ್ಟರ್ ಆಫ್ ದ ಬಾಲ್ ಅಂಡ್ ವರ್ಲ್ಡ್ ಕ್ರಿಕೆಟಲ್ಲಿ ಒಂದು ಒಳ್ಳೆ ಹೆಸರು ಗಳಿಸಿರುವಂಥ ಪ್ಲೇಯರ್. ಸೊ ಅವರಿಗೆ ಲಾಸ್ಟ್ ಬಾಲ್ ಸ್ಟ್ರೈಕ್ ಬಂತು, ಅವರು 6 ಹೊಡೆದ್ರೆ ಮ್ಯಾಚ್ ಈಗ ಟೈ ಆಗ್ತದೆ, ಆಗ ಮತ್ತೆ ಸೂಪರ್ ಓವರ್ ಅದು ಇದಂತ. ಸೊ ಬಟ್ ಲಾಸ್ಟ್ ಬಾಲಲ್ಲಿ ಸಹ 1 ರನ್ ಕೊಟ್ಟದ್ದು. ಸೊ ಆ ಓವರಲ್ಲಿ ಬಂದಂಥ ರನ್ ಕೇವಲ 6 ರನ್. ಕೊನೆಗೆ RCB 5 ರನ್ನಿಂದ ವಿನ್ ಆಯ್ತು ಮಾರೆ. 18 ಬಾಲ್ 20 ಡಿಫೆಂಡ್ ಮಾಡಿದ್ರಲ್ಲ, ದಟ್ ಈಸ್ ಗ್ರೇಟ್ ಥಿಂಗ್. 18 ಬಾಲ್ 20 ಸಹ ಇಲ್ಲಿ 18 ಬಾಲ್ 19 ಹೊಡೆಸ್ಕೊಂಡಿದ್ರೆ ಸಹ ಟೈ ಆಗ್ತಾ ಇತ್ತು. ಬಟ್ ಅವರು ಕೊಟ್ಟದ್ದೇ 4, 8, 6, 14 ರನ್, ಕೇವಲ 14 ರನ್ ಲಾಸ್ಟ್ 3 ಓವರಲ್ಲಿ. 0 ಬೌಂಡ್ರಿ, 14 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರು. ಕೊನೆಗೆ ಸ್ಮೃತಿ ಮಂದನ ಖುಷಿಯಲ್ಲಿ ಗಳ ಅಂದ್ರೆ ಖುಷಿಯ ಕಣ್ಣೀರು. ಅಂದ್ರೆ ಎಕ್ಸ್ಪೆಕ್ಟ್ ಮಾಡದೆ ಈಗ ವಿನ್ ಆದಾಗ ಆ ಒಂದು ಆನಂದ ಭಾಷೆ ಬರ್ತದಲ್ಲ. ಫೈನಲ್ಗೆ ತೇರ್ಗಡೆ ಆಗಿದ್ದೇವೆ, ಕೊನೆಗೆ ಅಲ್ಲಿ ಎಂತ ಅಂಬಾನಿದ ಹೆಂಡತಿ ಫುಲ್ ಸೈಕ್ ಆಗಿ ಹೋಗಿದ್ರು, ಅದೆಲ್ಲ ನೋಡಿ ಆಬ್ವಿಯಸ್ಲಿ ಖುಷಿಯಾಗಿರ್ತದೆ. ಬಟ್ ಇದೊಂಥರ ಮೆಮೊರೇಬಲ್ ಮ್ಯಾಚ್ ಅಂತ ಅಂದ್ಕೊಳ್ತೇನೆ ಮಾರೆ. DC ಮೇಲೆ 1 ರನ್ನಿಂದ ಸೋತಾಗ ಅದೊಂದು ಮೆಮೊರೇಬಲ್ ಮ್ಯಾಚ್, ಸೋತೇವಲ್ಲ ಅಂತ. ಈಗ ಅದಕ್ಕೆಲ್ಲ ರಿವೆಂಜ್ ಕೊಡುವಂಥ ಸಮಯ. ಕ್ವಾಲಿಫೈಯರ್ 2 ಮ್ಯಾಚ್ ಇತ್ತಲ್ಲ ನಮ್ದು ಲೀಗ್ ಹಂತದ ಮ್ಯಾಚ್ಗಳು, ಅದು 2ರಲ್ಲಿ ಕ್ವಾಲಿಫೈಯರ್ ಅಲ್ಲ, ಲೀಗ್ ಹಂತದ 2 ಮ್ಯಾಚ್ಗಳಲ್ಲಿ ನಾವು ಡೆಲ್ಲಿ ಮೇಲೆ ಸೋತಿದ್ದೆವು. ಈಗ ಬಡ್ಡಿ ಸಮೇತ ವಾಪಸ್ ಕೊಡುವಂಥ ಟೈಮ್ ಬಂದಿದೆ. ಬಟ್ ಭಯಂಕರ ಸ್ಟ್ರಾಂಗ್ ಟೀಮ್ DC, ಎಕ್ಸ್ಟ್ರೀಮ್ಲಿ ಬ್ಯಾಲೆನ್ಸ್ ಟೀಮು. ಸೊ ಅವರ ಮೇಲೆ ನಾವು ಗೆಲ್ತೇವಾ ಅನ್ನೋದನ್ನು ಕಾದು ನೋಡಬೇಕು. ಬಟ್ ಶ್ರೇಯಾಂಕ ಪಾಟೀಲ್ ಭಾರಿ ಖುಷಿ ಆಯ್ತಪ್ಪ ನನಗೆ. ಈ ಶ್ರೇಯಾಂಕ ಪಾಟೀಲ್ 4 ಓವರಿಗೆ 16 ರನ್ನಿಗೆ 2 ವಿಕೆಟ್ ತೆಗೆದ್ರು. ಮತ್ತು ಈವನ್ ಸೋಫಿ ಚಿಕ್ಕಮ್ಮ ಕೂಡ ಹಾಗೆ 4 ಓವರಿಗೆ 16 ರನ್ ಕೊಟ್ಟದ್ದು. ಲಾಸ್ಟಿಗೆ ಆಶಕ್ಕ ಬಂದು ಆ ಒಂದು ಸೆಲೆಬ್ರೇಷನ್ ಎಲ್ಲ ಇತ್ತಲ್ಲ, ನಾ ಇದ್ದೇನೆ ಅಂತ. ಅಂದರೆ ವಿನ್ ಆದ್ಮೇಲೆ ಎಲ್ಲರೂ ಅಂತ ಪಲ್ಟಿ ಹೊಡಿತಿದ್ರೆ ಆಶಕ್ಕ ನಂಗೆ ಗೊತ್ತಿತ್ತು, ಯೋ ನಾನಿದ್ದೇನೆ, ಟೆನ್ಷನ್ ಯಾಕೆ, ನಾನಿರುವುದೇ ನಿಮಗಾಗಿ ಅಂತ ಮಾಡಿದಾಗಿತ್ತು. ಅದು ಯಾವ ಥರ ಇತ್ತು ಅಂತಂದರೆ, ಸೂರ್ಯಕುಮಾರ್ ಯಾದವ್ ಅವರು RCB ಮೇಲೆ ಮುಂಬೈ ತಂಡವನ್ನು ವಿನ್ ಮಾಡಿಸಿದ್ಮೇಲೆ ಹಿಂಗೆ ಚ್ಯೂಂಗಮ್ ತಿನ್ಕೊಂಡು ನಾನಿದ್ದೇನಲ್ಲ, ಯಾಕೆ ಟೆನ್ಷನ್ ಯಾಕೆ ಅಂತ ಒಂದು ಸೆಲೆಬ್ರೇಟ್ ಮಾಡಿದರು. ಅದೇ ಥರ ಸ್ವಲ್ಪ ಆಲ್ಮೋಸ್ಟ್ ಅದೇ ಥರದ ರೆಪ್ಲಿಕಾ ಇತ್ತು ಮುಂಬೈ ಮೇಲೆ ವಿನ್ ಆದಮೇಲೆ ಆಶಕ್ಕಂದು ಸೆಲೆಬ್ರೇಷನ್. ಕಂಗ್ರ್ಯಾಚುಲೇಷನ್ಸ್, ಕಪ್ಪು ಹೊಡ್ಕೊಂಬನ್ನಿ. ನಾವಂತೂ 16 ವರ್ಷದಿಂದ ಕಾದಿದ್ದೇವೆ. ಈ ಕಡೆ ಗಂಡಸರು ವಿನ್ ಆಗಲಿಲ್ಲ, ಹೆಂಗಸರಾದರೂ ವಿನ್ ಆಗಲಿ, RCB ಕಪ್ ವಿನ್ ಆಗಲಿ ಅಂತ ಈ ಮೂಲಕ ಆಶಿಸ್ತೇವೆ. ಸರಿಯಾಗಿರೋ ಬರುವ ನಮಸ್ಕಾರ. ಇವತ್ತು ಇದು ಬಿಟ್ಟು 2 ವಿಡಿಯೋ ಬರ್ತದೆ ಮತ್ತೆ.